ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬರ್ಡೇ ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ ತಿಂಡಿ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಫಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ನನ್ನ ಬರ್ಡೇಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ತಗೊಂಡು ಆಮೇಲೆ ಅಲ್ಲಿಂದ ನನ್ನ ಹಸ್ಬೆಂಡು ಬಾ ನಿನ್ಗೇನಾದ್ರು ಗಿಫ್ಟ್ ಕೊಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಸ್ಯಾರಿ ಕೊಡಿಸ್ತೀನಿ ಅಂತ ಕರ್ಕೊಂಡೋದ್ರು. ಕರಣ್ ಟೆಕ್ಸ್ಟೈಲ್ಸ್ಗೆ ಹೋದ್ವಿ. ಅಲ್ಲೇ ಕಲೆಕ್ಷನ್ಸ್ ತುಂಬ ಇಷ್ಟ ಆಯಿತು. ಅದಕ್ಕೆ ಅಲ್ಲೇ ಒಂದು ಸ್ಯಾರಿ ಕಾಂಚೀವರಂ ಕೊಡಿಸಿದ್ರು. ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಭುಜಿಮಾ. ಆಮೇಲೆ ಅಲ್ಲಿಂದ ಬರ್ತಿದ್ದಂಗೆ ನನ್ನ ಅಣ್ಣ ಫೋನ್ ಮಾಡಿ ಬಾ ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡೋದ. ಅವನು ಕೂಡ ಕೇಕ್ ಕಟ್ಟಿಂಗ್ ಮಾಡಿಸಿ ರೆಸ್ಟೋರೆಂಟಿಗೆಲ್ಲ ಕರ್ಕೊಂಡೋಗಿ ಊಟ ಮಾಡಿಸ್ಕೊಂಡು ತಿರ್ಗಾ ಮನೆ ಹತ್ರ ಕರ್ಕೊಬಂದು ಬಿಟ್ಬಿಟ್ಟ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ತಿರ್ಗಾ ಮನೆ ಕೆಲಸ ಮುಗಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಫೋನ್ ಮಾಡಿಬಿಟ್ಟು ಸಂಜೆ ಕೇಕ್ ಕಟ್ಟಿಂಗ್ ಇಟ್ಕೊಳ್ಳೋಣ, ಫ್ಯಾಮಿಲಿ ಎಲ್ಲರನ್ನೂ ಇನ್ವೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಇನ್ವೈಟ್ ಮಾಡಿದ್ರು. ನನ್ನ ಬರ್ಡೇಗೆ ನಾನೇ ಅಡುಗೆ ಮಾಡಿ ನಾನೇ ಬಡಿಸ್ಕೊಟ್ಬಿಟ್ಟು ನನ್ನ ಬರ್ಡೇ ನಾನೇ ಮಾಡ್ಕೊಂಡಂಗೆ ಆಯಿತು. ಆದರೂ ಥ್ಯಾಂಕ್ಸ್ ಫಾರ್ ದ ಸೆಲೆಬ್ರೇಷನ್ಸ್ ಆ್ಯಂಡ್ ದ ಫ್ಯಾಮಿಲಿ. ಏಕೆಂದರೆ ಬಂದಿದ್ದಕ್ಕೆ ನನಗೆ ಖುಷಿಯಾಯಿತು, ಎಂಜಾಯ್ ಮಾಡಿದೆ ಚೆನ್ನಾಗಿ. ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು, ಬಿಕಾಸ್ 6:30 ನಾವು ರೆಡಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ್ಲೇ. ಆದರೆ 8:30 ಒಳಗಡೆ ಎಲ್ಲ ಮುಗಿಸಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಅವ್ರಿಗೂ ಕೂಡ ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ಅವ್ರನ್ನೂ ಕಳಿಸ್ಕೊಟ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.